ವಿಶ್ವದಲ್ಲಿ ಈಗಾಗಲೇ ಎರಡು ಕಡೆ ಮಹಾಯುದ್ಧ ನಡೀತಾ ಇದೆ. ರಷ್ಯಾ ಹಾಗೆ ಉಕ್ರೇನ್ ನಡುವೆ 2 ವರ್ಷದಿಂದ ಒಂದು ಕಡೆ ಯುದ್ಧ ನಡೀತಾನೆ ಇದೆ. ಈವರೆಗೂ ಆ ಯುದ್ಧ ನಿಲ್ಲುವಂತಹ ಲಕ್ಷಣಗಳಲ್ಲಿ ಕಾಣಿಸ್ತಾ ಇಲ್ಲ. ಅಣುಬಾಂಬ್ ದಾಳಿವರೆಗೂ ಕೂಡ ಈ ಒಂದು ಫೈಟ್ ಬಂದು ನಿಂತ್ಕೊಂಡಿದೆ. ಇನ್ನೊಂದು ಕಡೆಗೆ ಇಸ್ರೇಲ್ ಹಾಗೆ ಅದರ ಅಕ್ಕಪಕ್ಕದ ದೇಶಗಳ ಜೊತೆಗೆ 1 ವರ್ಷದಿಂದ ಯುದ್ಧ ಮಾಡ್ತಾ ಇದೆ. ಇಸ್ರೇಲ್ ಇಲ್ಲಿ ಲೆಬನಾನ್, ಇರಾನ್, ಪ್ಯಾಲೆಸ್ಟೈನ್, ಸಿರಿಯಾಕ್ಕೂ ಕೂಡ ನುಗ್ಗಿದೆ. ರಾಕೆಟ್ ದಾಳಿ ಈವರೆಗೂ ಕೂಡ ಅಲ್ಲಿ ನಿಂತ ಇಲ್ಲ. ಈಗ ಭಾರತದ ಪಕ್ಕದಲ್ಲೇ ಮಹಾಯುದ್ಧ ಒಂದು ಶುರುವಾಗ್ತಾ ಇದೆ. 2 ಮುಸ್ಲಿಂ ರಾಷ್ಟ್ರಗಳು ಇಲ್ಲಿ ಹೊಡೆದಾಡ್ಕೊಳ್ತಾ ಇದಾವೆ. ರಾತ್ರಿ ಏರ್ ಸ್ಟ್ರೈಕ್ ಕೂಡ ಆಗೋಗಿದೆ. ಅದೇ ಪಾಕಿಸ್ತಾನ ಹಾಗೆ ಆಫ್ಘಾನಿಸ್ತಾನ ನಡುವೆ ನಡೀತಿರುವಂತಹ ಯುದ್ಧ. ಇವೆರಡೂ ದೇಶಗಳು ಈಗ ಹೊಡೆದಾಡ್ಕೊಳ್ತಿದ್ದಾವೆ. ಈ ಯುದ್ಧ ಯಾಕೆ ಶುರುವಾಗಿದೆ? ಪಾಕಿಸ್ತಾನ ಹಾಗೆ ಆಫ್ಘಾನಿಸ್ತಾನ ನಡುವೆ ಯುದ್ಧ ಯಾಕೆ ಶುರುವಾಗಿದೆ? ಪಾಕಿಸ್ತಾನ ಹೋಗಿ ಯಾಕೆ ಏರ್ ಸ್ಟ್ರೈಕ್ ಮಾಡ್ಬಂತು ಅನ್ನೋದನ್ನ ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಪಾಕಿಸ್ತಾನ ಹಾಗೆ ಆಫ್ಘಾನಿಸ್ತಾನ 2 ಮುಸ್ಲಿಂ ರಾಷ್ಟ್ರ. ಆದರೆ ಇವೆರಡೂ ಈ ದೇಶ ಈಗ ಒಡೆದಾಡಿಕೊಳ್ಳುವಂತಹ ಹಂತಕ್ಕೆ ಬಂದಿದೆ. 2021ರಲ್ಲಿ ತಾಲಿಬಾನಿಗಳು ಆಫ್ಘಾನಿಸ್ತಾನವನ್ನ ಕಂಟ್ರೋಲ್ಗೆ ತಗೊಂಡ್ರು. ಅಂದ್ರೆ ಆಫ್ಘಾನಿಸ್ತಾನದಲ್ಲಿ ಹಿಂದೆ ಸರ್ಕಾರ ಇತ್ತು. ತಾಲಿಬಾನಿ ಉಗ್ರರು ಏನ್ ಮಾಡಿದ್ರು, ಆಫ್ಘಾನಿಸ್ತಾನವನ್ನ ಉರುಳಿಸಿ ಆಫ್ಘಾನಿಸ್ತಾನವನ್ನ ಅವ್ರು ಕಂಟ್ರೋಲ್ ತಗೊಂಡು ಅವರೇ ಸರ್ಕಾರ ರಚನೆ ಮಾಡಿದ್ರು. ತಾಲಿಬಾನಿ ಸರ್ಕಾರ ಅಲ್ಲಿ ರಚನೆ ಆಯಿತು. ಅಲ್ಲಿಂದಲೂ ಕೂಡ ಪಾಕಿಸ್ತಾನ ಹಾಗೆ ಆಫ್ಘಾನಿಸ್ತಾನ ನಡುವೆ ಉದ್ವಿಗ್ನತೆ ಅನ್ನೋದು ಹೆಚ್ಚಾಗ್ತಾ ಹೋಯಿತು. ಪಾಕಿಸ್ತಾನಕ್ಕೆ ಇಲ್ಲಿ ಭಾರತಕ್ಕಿಂತಲೂ ಆಫ್ಘಾನಿಸ್ತಾನದ ಮೇಲೇನೆ ಹೆಚ್ಚು ದ್ವೇಷ ಇದೆ. ಇಲ್ಲಿ ಇದೆಲ್ಲ ಯಾಕೆ ಅನ್ನೋದನ್ನ ವಿವರಿಸ್ತಾ ಹೋಗ್ತೀವಿ. ತಾಲಿಬಾನ್ ಉಗ್ರರು ಪಾಕಿಸ್ತಾನವನ್ನ ಡಿವೈಡ್ ಮಾಡೋಕೆ ಹೊರಟಿದ್ದಾರೆ. ಪಾಕ್ನಲ್ಲಿ ಈ ಮೊದಲಿಂದಲೂ ಕೂಡ ಪ್ರತ್ಯೇಕ ಬಲೂಚಿಸ್ತಾನ ಹೋರಾಟ ಇಲ್ಲಿ ನಡೀತಾನೆ ಇದೆ. ಬಲೂಚಿಸ್ತಾನ ಹೋರಾಟಗಾರರು ಅಂದ್ರೆ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಅನ್ನೋದೊಂದು ಸಂಘಟನೆ ಇದೆ ಅಲ್ಲಿ. ಈ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಅವರು ಅದರ ಟೀಮ್ ಏನ್ ಮಾಡಿದೆ, ಪಾಕಿಸ್ತಾನದ ಪೂರ್ವ ಭಾಗವನ್ನ ಕಂಡ್ರೆ ಅವ್ರಿಗೆ ಆಗಲ್ಲ. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಜನರನ್ನೇ ಈ BLA ಅವರು ಟಾರ್ಗೆಟ್ ಮಾಡ್ತಾರೆ. ಬಲೂಚ್ ಭಾಗದ ಈ ಪ್ರತ್ಯೇಕತಾವಾದಿಗಳು ಈ ಹಿಂದೆ ಕೆಲ ತಿಂಗಳ ಹಿಂದೆ ಕ್ವೆಟ್ಟಾದ ಒಂದು ರೈಲ್ವೆ ನಿಲ್ದಾಣದಲ್ಲಿ ಬ್ಲಾಸ್ಟ್ ಮಾಡಿದ್ರು. ಸಾಕಷ್ಟು ಪ್ರಯಾಣಿಕರು ಜೊತೆಗೆ ಪಾಕಿಸ್ತಾನಿಯ ಸೇನೆಯ ಅಧಿಕಾರಿಗಳು ಕೂಡ ಅಲ್ಲಿ ಸಾವನ್ನಪ್ಪು. ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅವರಿಗೆ ಪಾಕಿಸ್ತಾನದ ಸೇನೆ ಕಂಡ್ರು ಆಗಲ್ಲ, ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾನೆ ಇರುತ್ತೆ. ಪಾಕಿಸ್ತಾನದಲ್ಲೇ 2 ಗುಂಪು ಇಲ್ಲಿ ಹೊಡೆದಾಡ್ಕೊಳ್ತಾ ಇದೆ. ಇದರ ಜೊತೆಗೆ ಈ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಗೆ ಇಲ್ಲಿ ಆಫ್ಘಾನಿಸ್ತಾನದ ತಾಲಿಬಾನ್ ಸಪೋರ್ಟ್ ಮಾಡುತ್ತೆ. ಪಾಕಿಸ್ತಾನಿ ತಾಲಿಬಾನಿಗಳು ಕೂಡ ಪ್ರತ್ಯೇಕ ದೇಶ ಹೋರಾಟ ಇಲ್ಲಿ ಪ್ರತ್ಯೇಕ ದೇಶಕ್ಕಾಗಿ ಒಂದು ಹೋರಾಟ ಮಾಡ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಪಾಕಿಸ್ತಾನ ಹಾಗೆ ಆಫ್ಘಾನಿಸ್ತಾನ ಒಡೆದಾಟ ಈಗ ಬಾಂಬ್ ದಾಳಿವರೆಗೂ ಕೂಡ ಬಂದ್ಬಿಟ್ಟಿದೆ. ಆಫ್ಘಾನಿಸ್ತಾನದ ಪಕ್ವಿಕಾ ಪ್ರಾಂತ್ಯದ ಬರ್ಮಾಲ್ ಅನ್ನೋ ಒಂದು ಜಿಲ್ಲೆ ಇದೆ. ಅಲ್ಲಿ ಪಾಕಿಸ್ತಾನ ಒಂದೇ ದಿನ ರಾತ್ರಿ ಸೀರಿಯಲ್ ಆಗಿ ಒಂದು ಏರ್ ಸ್ಟ್ರೈಕ್ ಮಾಡಿದೆ. ಈ ಏರ್ ಸ್ಟ್ರೈಕ್ನಲ್ಲಿ ಸುಮಾರು 50 ಜನ ಆಫ್ಘಾನಿಸ್ತಾನದ ನಾಗರಿಕರು ಸತ್ತಿದ್ದಾರೆ. ಸತ್ತವರ ಪೈಕಿ 27 ಮಂದಿ ಮಹಿಳೆಯರು ಮತ್ತು ಮಕ್ಕಳೇ ಇದ್ದಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಪಾಕಿಸ್ತಾನ ಈ ಒಂದು ಏರ್ ಸ್ಟ್ರೈಕ್ ಮಾಡಿದೆ. ಇದನ್ನ ಆಫ್ಘಾನಿಸ್ತಾನದ ತಾಲಿಬಾನ್ ಇಲ್ಲಿ ಖಂಡಿಸಿದೆ. ನಿಮ್ಮ ಮೇಲೆ ನಾವು ಪ್ರತೀಕಾರ ತೀರಿಸ್ಕೊಳ್ಳದೆ ಬಿಡಲ್ಲ, ನಿಮ್ಮ ಮೇಲೆ ನಾವು ಪ್ರತೀಕಾರ ತೀರಿಸ್ಕೊಳ್ತೀವಿ ಅಂತ ತಾಲಿಬಾನ್ ಕೂಡ ಇಲ್ಲಿ ಅಬ್ಬರಿಸಿದೆ. ಪಾಕಿಸ್ತಾನ ವಾಯುಸೇನೆಯ ಫೈಟರ್ ಜೆಟ್ಗಳು ಆಫ್ಘಾನಿಸ್ತಾನದ ಬರ್ಮಾಲ್ ಜಿಲ್ಲೆಯ ಲಮನ್ ಅನ್ನೋ ಒಂದು ಏರಿಯಾಕ್ಕೆ ನುಗ್ತು ಅಲ್ಲಿ ಸುತ್ತಮುತ್ತ ಒಂದು 7 ಗ್ರಾಮಗಳನ್ನು ಟಾರ್ಗೆಟ್ ಮಾಡ್ತು. ಇದರಲ್ಲಿ ಲಮನ್ ಅನ್ನೋವಂಥ ಒಂದೇ ಒಂದು ಗ್ರಾಮದಲ್ಲಿ ಹೆಚ್ಚಿನ ಹಾನಿ ಕೂಡ ಆಯಿತು. ಒಂದೇ ಕುಟುಂಬದ 5 ಕೂಡ ಸಾವನ್ನಪ್ಪಿದ್ದಾರೆ ಅನ್ನೋಂಥ ಒಂದು ಮಾಹಿತಿ ಕೂಡ ಇದೆ. ಇನ್ನೊಂದು ಕಡೆ ಮುರ್ಗ್ ಬಜಾರ್ ಅನ್ನೋಂಥ ಒಂದು ಇಡೀ ಗ್ರಾಮ ಸಂಪೂರ್ಣ ನಾಶವಾಗೋಗಿದೆ. ಪಾಕಿಸ್ತಾನದ ಈ ಒಂದು ಫೈಟರ್ ಜೆಟ್ಗಳು ಮುರ್ಗ್ ಬಜಾರ್ ಅನ್ನೋಂಥ ಒಂದು ಗ್ರಾಮವನ್ನೇ ಇಲ್ಲಿ ನಾಶ ಮಾಡಿದ್ದಾರೆ. ಈ ಎಲ್ಲ ಗ್ರಾಮಗಳು ಪಾಕಿಸ್ತಾನದ ಗಡಿಯಲ್ಲೇ ಬರುತ್ತೆ. ಅಂದರೆ ಪಾಕಿಸ್ತಾನ ಆಫ್ಘಾನಿಸ್ತಾನದ ಗಡಿ ಸಮೀಪದಲ್ಲಿ ಇವೆಲ್ಲ ಗ್ರಾಮಗಳು ಬರುತ್ತೆ. ಪಾಕ್ ಫೈಟರ್ ಜೆಟ್ಗಳು ಗಡಿಯಿಂದ ಸ್ವಲ್ಪ ದೂರ ಒಳಗಡೆ ಹೋಗಿ ಒಂದು ಏರ್ ಸ್ಟ್ರೈಕ್ ಮಾಡಿ ಬಂದಿದೆ. 7 ಗ್ರಾಮದಲ್ಲಿ ಸಾವು ನೋವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಇಲ್ಲಿ ಪಾಕಿಸ್ತಾನ ಮುಖ್ಯವಾಗಿ ವಜಿರಿಸ್ತಾನಿ ನಿರಾಶ್ರಿತರನ್ನ ಟಾರ್ಗೆಟ್ ಮಾಡಿದೆಯಂತೆ. ಈ ವಜಿರಿಸ್ತಾನಿ ನಿರಾಶ್ರಿತರನ್ನ ಟಾರ್ಗೆಟ್ ಮಾಡಿನೇ ಪಾಕಿಸ್ತಾನ ಇಲ್ಲಿ ಏರ್ ಸ್ಟ್ರೈಕ್ ಮಾಡಿದೆ. ವಜಿರಿಸ್ತಾನ್ ಅನ್ನೋದು ಪಾಕಿಸ್ತಾನದ ಪಶ್ಚಿಮದಲ್ಲಿ ಬರುವಂತಹ ಒಂದು ಪ್ರದೇಶ. ಖೈಬರ್ ಪ್ರಾಂತ್ಯ ಅಂತ ಬರುತ್ತೆ. ಈ ಪ್ರಾಂತ್ಯದಲ್ಲಿ ವಜಿರಿಸ್ತಾನ್ ಅನ್ನೋಂಥ ಒಂದು ಪ್ರದೇಶ ಬರುತ್ತೆ. ವಜಿರಿಸ್ತಾನ್ ಅಂದರೆ ಇದು ಸಂಪೂರ್ಣ ಗುಡ್ಡಗಾಡು ಪ್ರದೇಶ. ಆಫ್ಘಾನಿಸ್ತಾನದ ಗಡಿಯಲ್ಲಿ ಒಂದು ವಜಿರಿಸ್ತಾನ ಪ್ರಾಂತ್ಯ ಬರುತ್ತೆ. ಹೀಗಾಗಿ ಈ ವಜಿರಿಸ್ತಾನದ ನಿವಾಸಿಗಳು ಕೂಡ ಆಫ್ಘಾನಿಸ್ತಾನಕ್ಕೆ ಹೆಚ್ಚು ಸಪೋರ್ಟ್ ಮಾಡ್ತಾರೆ. ಅವರೆಲ್ಲ ಪಶ್ಚಿಮ ಪಾಕಿಸ್ತಾನದ ಈ ಒಂದು ಪ್ರದೇಶದಲ್ಲಿ, ಅದರಲ್ಲೂ ವಜಿರಿಸ್ತಾನ್ ಏರಿಯಾದಲ್ಲಿ ಪಾಕ್ ಮಿಲಿಟರಿ ಹೆಚ್ಚು ಕಾರ್ಯಾಚರಣೆ ನಡೆಸ್ತಾ ಇತ್ತು. ಬಲೂಚ್ ಲಿಬರೇಷನ್ ಆರ್ಮಿ ಏನಿದೆ ಅವ್ರ ವಿರುದ್ಧ ಇಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದ್ರು.
ಇದೇ ಕಾರಣಕ್ಕೆ ವಜಿರಿಸ್ತಾನ್ನ ಜನ ಕೂಡ ಇಲ್ಲಿ ನಿರಾಶ್ರಿತರಾದರು. ಈ ನಿರಾಶ್ರಿತರು ಏನು ಮಾಡ್ತಾರೆ, ಆಫ್ಘಾನಿಸ್ತಾನಕ್ಕೆ ಹೋಗಿ ಒಂದು ಪಾಕ್ ಮತ್ತು ಆಫ್ಘಾನ್ ಗಡಿ ಏನಿರುತ್ತೆ ಅದರಲ್ಲಿ ಆ ಭಾಗದಲ್ಲಿ ಅವರು ನೆಲೆಸ್ತಾರೆ. ಈ ವಜಿರಿಸ್ತಾನ ನಿರಾಶ್ರಿತರು ಏನಿದ್ದಾರೆ ಅವರೆಲ್ಲ ಬಹುತೇಕ ಜನಗಳು ಅದರಲ್ಲಿ ಆ ಒಂದು ನಿರಾಶ್ರಿತರು ತೆಹ್ರಿಕ್ ಇ ತಾಲಿಬಾನ್ ಪಾಕಿಸ್ತಾನ್ ಅನ್ನುವಂಥ ಒಂದು ಸಂಘಟನೆಯಲ್ಲೂ ಕೂಡ ಅವರಿದ್ದಾರೆ. ಪಾಕ್ನ ಈ ವಜಿರಿಸ್ತಾನ್ ನಿರಾಶ್ರಿತರಿಗೆ ತಾಲಿಬಾನ್ ಸರ್ಕಾರವೇ ರಕ್ಷಣೆ ಕೊಡುತ್ತೆ, ಹಾಗೆ ಅವರಿಗೆ ಬೇಕಾದಂತಹ ನೆರವನ್ನು ಕೂಡ ಕೊಡುತ್ತೆ. ಇದೇ ಕಾರಣಕ್ಕೆ ಇಲ್ಲಿ ಪಾಕಿಸ್ತಾನಕ್ಕೆ ಸಿಟ್ಟು ಬಂದಿರೋದು. ಪಾಕಿಸ್ತಾನ ಈ ವಜಿರಿಸ್ತಾನಿಗಳೇ ಇರುವಂತಹ ಪ್ರದೇಶದ ಮೇಲೆ ಈಗ ಏರ್ ಸ್ಟ್ರೈಕ್ ಮಾಡಿ ಬಂದಿದೆ. ಪಾಕಿಸ್ತಾನ ಮಾಡಿರುವಂತಹ ಈ ಏರ್ ಸ್ಟ್ರೈಕ್ಗೆ ಆಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಕೂಡ ಇಲ್ಲಿ ಗುಡುಗಿದೆ. ನಮ್ಮ ನೆಲ, ನಮ್ಮ ಸಾರ್ವಭೌಮತ್ವವನ್ನು ನಾವು ರಕ್ಷಿಸ್ತೀವಿ, ನಮಗೆ ನೋವು ಕೊಟ್ಟವರಿಗೆ ಪ್ರತಿಯಾಗಿ ನಾವು ಕೂಡ ನೋವು ಕೊಡ್ತೀವಿ ಅಂತ ತಾಲಿಬಾನ್ ಇಲ್ಲಿ ಒಂದು ಪ್ರತಿಜ್ಞೆ ಮಾಡಿದೆ ಈಗಾಗಲೇ. ಒಂದು ಕಡೆ ಪಾಕಿಸ್ತಾನದಲ್ಲಿ ತಾಲಿಬಾನ್ ಉಗ್ರರ ಅಟ್ಟಹಾಸ ಇದ್ದರೆ, ಅಲ್ಲೂ ಆಫ್ಘಾನಿಸ್ತಾನದಲ್ಲೂ ಕೂಡ ಪಾಕಿಸ್ತಾನಿ ಉಗ್ರಗಾಮಿಗಳು ಕೂಡ ದುಷ್ಕೃತ್ಯದಲ್ಲಿ ಅವರು ತೊಡಗಿರ್ತಾರೆ. ಇದು ಎರಡೂ ದೇಶಗಳ ನಡುವೆ ಒಂದು ಬೆಂಕಿ ಹೊತ್ತುಕೊಳ್ಳೋಕ್ಕೆ ಕಾರಣ. ಪಾಕ್ನಲ್ಲಿ ತೆಹ್ರಿಕ್ ಎ ತಾಲಿಬಾನ್ ಪಾಕಿಸ್ತಾನ್ ಅನ್ನೋ ಸಂಘಟನೆ ಇದೆ. ಇದು ಪಾಕಿಸ್ತಾನದ ಸೈನಿಕರ ಮೇಲೇ ಇವರು ದಾಳಿ ಮಾಡ್ತಾರೆ. ಆಫ್ಘಾನಿಸ್ತಾನದ ತಾಲಿಬಾನ್ ಆಡಳಿತ ಏನು ಈ ಉಗ್ರಗಾಮಿಗಳಿಗೆಲ್ಲ ಅವರು ಸಪೋರ್ಟ್ ಮಾಡ್ತಾರೆ, ಆಶ್ರಯ ನೀಡುತ್ತಿದ್ದಾರೆ. ಇದು ಪಾಕಿಸ್ತಾನದ ಆರೋಪ. ಆದರೆ ಈ ಒಂದು ಪಾಕಿಸ್ತಾನದ ಆರೋಪವನ್ನು ತಾಲಿಬಾನ್ ರಕ್ಷಣಾ ಸಚಿವಾಲಯದ ವಕ್ತಾರರು ಇಲ್ಲಿ ತಳ್ಳಿ ಹಾಕಿದ್ದಾರೆ. ಪಾಕಿಸ್ತಾನ ತನ್ನ ದೇಶದಲ್ಲಿರುವಂತಹ ಫೇಲ್ಯೂರ್ಗಳನ್ನು ಮುಚ್ಚಾಕಿಕೊಳ್ಳಕ್ಕೆ ನಮ್ಮ ಮೇಲೆ ಸುಳ್ಳು ಆರೋಪ ಮಾಡ್ತಿದ್ದಾರೆ ಅಂತ ತಾಲಿಬಾನ್ ಇಲ್ಲಿ ಅಸಮಾಧಾನ ಹೊರಹಾಕ್ತಾ ಇದೆ. ಆಫ್ಘಾನಿಸ್ತಾನದಲ್ಲಿ ನೆಲೆಸಿರುವಂತಹ ವಜಿರಿಸ್ತಾನಿ ನಿರಾಶ್ರಿತರ ಮೇಲೆ ದಾಳಿ ನಡೆದಿದೆ ಅಂತ ಇಲ್ಲಿ ತಾಲಿಬಾನ್ ಸರ್ಕಾರನೇ ಹೇಳ್ತಾ ಇದೆ. ಆದರೆ ಇನ್ನೊಂದು ಕಡೆ ಪಾಕಿಸ್ತಾನದ ಭದ್ರತಾ ಅಧಿಕಾರಿಗಳು ಹೇಳೋದೇ ಬೇರೆಯವರು. ಆಫ್ಘಾನ್ ಗಡಿಯಲ್ಲಿ ಒಂದಿಷ್ಟು ಜನ ಶಂಕಿತ TTP ಉಗ್ರರು ಇದ್ದರು. ಅಂದರೆ ತೆಹ್ರಿಕ್ ಇ ತಾಲಿಬಾನ್ ಪಾಕಿಸ್ತಾನ್ ಉಗ್ರರು, ನಮ್ಮ ದೇಶದಲ್ಲಿ ಇದ್ದಂಥ ಉಗ್ರರು ಹೋಗಿ ಆ ಆಫ್ಘಾನ್ ಗಡಿಯಲ್ಲಿ ನೆಲೆಸಿದ್ರು. ಅದಕ್ಕೋಸ್ಕರ ನಾವಲ್ಲಿ ಏರ್ ಸ್ಟ್ರೈಕ್ ಮಾಡಿದ್ವಿ. ಈ ಒಂದು ಲಮನ್ ಪ್ರದೇಶದಲ್ಲಿ ಆ ಉಗ್ರರ ತರಬೇತಿ ಕೇಂದ್ರಗಳಿದ್ವು, ಹೀಗಾಗಿ ನಾವಲ್ಲಿ ಏರ್ ಸ್ಟ್ರೈಕ್ ಮಾಡಿದ್ವಿ. ಒಂದು ತರಬೇತಿ ಕೇಂದ್ರವನ್ನು, ಉಗ್ರರಿಗೆ ಟ್ರೈನಿಂಗ್ ಕೊಡ್ತಾ ಇದ್ರಲ್ಲ ಆ ತರಬೇತಿ ಕೇಂದ್ರವನ್ನೇ ನಾವು ಧ್ವಂಸ ಮಾಡಿದ್ದೀವಿ, ನಾಶ ಮಾಡಿದ್ದೀವಿ ಅಂತ ಹೇಳ್ತಾರೆ. ಜೊತೆಗೆ ಕೆಲವು ಬಂಡುಕೋರರನ್ನು ಕೂಡ ಕೊಂದಿದ್ದೀವಿ ಅಂತ ಅವ್ರು ಹೇಳ್ತಾರೆ. ಈ ಒಂದು ಬಾಂಬ್ ದಾಳಿಗೆ ನಾವು ಪಾಕಿಸ್ತಾನದ ಜೆಟ್ಗಳನ್ನು ಬಳಸಿದ್ದೀವಿ ಅಂತ ಹೇಳ್ತಾರೆ. ಆದರೆ ಕೆಲವೊಂದು ಮೂಲಗಳ ಪ್ರಕಾರ ಪಾಕಿಸ್ತಾನದ ವಾಯುಸೇನೆ ಏನಿದೆ ಇದು ಕ್ಷಿಪಣಿ ದಾಳಿಯನ್ನು ಕೂಡ ನಡೆಸಿದೆ ಅನ್ನೋಂಥ ಒಂದು ಆರೋಪವನ್ನು ಇದೀಗ ಆಫ್ಘಾನಿಸ್ತಾನ ಮಾಡ್ತಾ ಇದೆ. ಪಾಕಿಸ್ತಾನ ಇಷ್ಟು ಅಟ್ಯಾಕ್ ಮಾಡಿದ್ದೇ ತಡ, ಆಫ್ಘಾನಿಸ್ತಾನ ಏನು ಸುಮ್ಮನೆ ಕೂತಿಲ್ಲ. ತಾಲಿಬಾನ್ ಸರ್ಕಾರ ತನ್ನ ಮಿಲಿಟರಿ ಪಡೆಗಳನ್ನು ಪಾಕಿಸ್ತಾನದ ಗಡಿಯತ್ತ ನುಗ್ಗಿಸಿದೆ. ನೂರಾರು ಜೀಪ್ಗಳಲ್ಲಿ ವೆಪನ್ಸ್ಗಳನ್ನು, ಗ್ರೆನೇಡ್ ಲಾಂಚರ್ಗಳನ್ನು ತುಂಬಿಕೊಂಡು ತಾಲಿಬಾನ್ ಪಡೆ ಏನಿದೆ ಅವರು ಕೂಡ ಈಗ ಗಡಿಗೆ ಬಂದಿದ್ದಾರೆ. ಸದ್ಯಕ್ಕೆ ಇಲ್ಲಿ ಆಫ್ಘಾನಿಸ್ತಾನ ಹಾಗೆ ಪಾಕಿಸ್ತಾನ ಬಡದಾಡ್ಕೊಳ್ತಾ ಇದೆ. ಈಗಾಗಲೇ ಗಡಿಯಲ್ಲಿ ಎರಡೂ ಸೇನೆಗಳು ಜಮಾವಣೆ ಆಗ್ತಾ ಇದೆ. ಇದು ಹೀಗೆ ಏನಾದರೂ ಮುಂದುವರೆದ್ರೆ ಪಾಕಿಸ್ತಾನ ಹಾಗೆ ಆಫ್ಘಾನಿಸ್ತಾನ ನಡುವೆ ಒಂದು ದೊಡ್ಡ ಫೈಟ್ ಅಂತೂ ನಡೆಯೋದು ಫಿಕ್ಸ್. ಎರಡೂ ದೇಶಗಳಲ್ಲೂ ಕೂಡ ಉಗ್ರರ ಪಡೆನೇ ಇದೆ. ಇಲ್ಲಿ ಪಾಕಿಸ್ತಾನದ ಒಳಗಡೆನೇ ಇರುವಂತಹ ಒಂದು ಉಗ್ರರ ಗುಂಪು ಪಾಕಿಸ್ತಾನವನ್ನೇ ಎರಡು ಭಾಗ ಮಾಡಬೇಕು ಅಂತ ಈಗಾಗಲೇ ಅವರು ಕೂಡ ಕಾದು ಕೂತಿದ್ದಾರೆ. ಇಲ್ಲಿ ಭಿಕ್ಷೆಯಿಂದ ಬಂದ ಹಣದಲ್ಲಿ ಆಡಳಿತ ನಡೆಸುವಂತಹ ಪರಿಸ್ಥಿತಿ ಪಾಕಿಸ್ತಾನಕ್ಕಿದೆ. ಈಗಿದ್ರೂ ಕೂಡ ಅಲ್ಲಿನ ಸರ್ಕಾರ ಖ್ಯಾತೆ ತೆಗೆಯೋದನ್ನು ಅವರು ನಿಲ್ಲಿಸೋದಿಲ್ಲ. ಅದು ಯಾವಾಗ ನಿಲ್ಲಿಸ್ತಾರೋ ಗೊತ್ತಿಲ್ಲ. ಪಾಕಿಸ್ತಾನ ಹಾಗೆ ಆಫ್ಘಾನಿಸ್ತಾನ ಫೈಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ, ಕಮೆಂಟ್ ಮಾಡಿ. ಹಾಗೆ ನೋಡ್ತಾ ಇರಿ ಲಯನ್ TV.